ಇನ್ನು ಜೆಜೆಆರ್ ನಗರದಲ್ಲಿ ಈಗಾಗಲೇ ಆಗಿರುವಂತಹ ಆ ಒಂದು ಘಟನೆ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಓಂ ಶಕ್ತಿ ಮೆರವಣಿಗೆ ಮೇಲೆ ಕಲ್ಲು ತೂರಿರುವಂತಹ ಆ ಒಂದು ಘಟನೆ ಹಿಂದೂ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಮೇಲಿಂದ ಮೇಲೆ ಈ ರೀತಿಯ ಘಟನೆಗಳು ಆಗ್ತಾ ಇರೋದಕ್ಕೆ ಬಿಜೆಪಿಯು ಕೂಡ ನಿಗಿ ಕೆಂಡಾಗಿದೆ. ಈ ವಿಚಾರವಾಗಿ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಬರೋಣ. ಯಾರು ಪ್ರಚೋದನೆ ಮಾಡಿದ್ದಾರೆ ಅಥವಾ ಹೇಗಾಗಿದೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಆಮೇಲೆ ಕ್ರಮ ತಗೊಳ್ಳಿ. ಓಲೈಕೆ ರಾಜಕಾರಣದಿಂದ ಇಂತಹ ಕಿಡಿಗೇಡಿಗಳು ಹೆಚ್ಚಿನ ಶಕ್ತಿ ಕೊಟ್ಟಂಗಾಗಿದೆ. ಹಿಂದೂಗಳಾಗಿ ಹುಟ್ಟಿದ್ದೇ ತಪ್ಪ ಅನ್ನೋ ಮಟ್ಟಿಗೆ ಆಗ್ಬಿಟ್ಟಿದೆ ಈಗ. ಓಂ ಶಕ್ತಿ ಮಾಲಾಧಾರಿಗಳಿಗೆ ಕಲ್ಲೇಟು ಪ್ರಕರಣ, ಶಂಕಿತ ಮೂವರಿಗೆ ಪೊಲೀಸರಿಂದ ವಿಚಾರಣೆ. ಓಂ ಶಕ್ತಿ ಮಾಲಾಧಾರಿಗಳಿಗೆ ಕಲ್ಲು ತೂರಿದ ಕಿಡಿಗೇಡಿಗಳ ವಿರುದ್ಧ ಹಿಂದೂಪರ ಸಂಘಟನೆಗಳು ಸಿಡಿದೆದ್ದಿವೆ. ಕ್ರಿಮಿಗಳ ವಿರುದ್ಧ ರೋಷಾಗ್ನಿ ಸ್ಫೋಟ ಆಗಿದೆ. ಜೆಜೆಆರ್ ನಗರ ಠಾಣೆ ಮುಂದೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಚಾಮರಾಜಪೇಟೆ ಜೆಜೆಆರ್ ನಗರ ಬೂದಿ ಮುಚ್ಚಿದ ಕೆಂಡದಂತಿದೆ. ಹಿಂದೂಗಳಾಗಿ ಹುಟ್ಟಿದ್ದೇ ತಪ್ಪ ಅಂತ ಅರ್ಚಕರು ಕಿಡಿಕಾರಿದ್ದಾರೆ. ಕಲ್ಲು ತೂರಿದ ಮೂವರು ಅಪ್ರಾಪ್ತರನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ಜೆಜೆಆರ್ ನಗರ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಪಹರೆ ಹಾಕಲಾಗಿದೆ. ಮತ್ತೆ 3 ಕೆಎಸ್ಆರ್ಪಿ ತುಕಡಿ ನಿಯೋಜಿಸಲಾಗಿದೆ. ಠಾಣೆ ಹಾಗೂ ಘಟನಾ ಸ್ಥಳದಲ್ಲಿ ಭದ್ರತೆ ಒದಗಿಸಲಾಗಿದೆ. ರಾತ್ರೋರಾತ್ರಿ ಪೊಲೀಸರು ಕೂಡ ಸಾಕಷ್ಟು ಒಂದು ರಾತ್ರಿಯನ್ನ ಕಾರ್ಯಾಚರಣೆಯನ್ನ ನಡೆಸಿ 3 ಜನ ಅಪ್ರಾಪ್ತರನ್ನ ಈಗಾಗಲೇ ಬಂಧನವನ್ನ ಮಾಡಲಾಗಿರುವಂತ ಪ್ರಾಥಮಿಕ ಮಾಹಿತಿ ಆಧಾರದ ಮೇಲೆ ಮೂವರು ವಶಕ್ಕೆ ಪಡೆಯಲಾಗಿದ್ದು ತನಿಖೆ ನಡೆಸಲಾಗ್ತಾ ಇದೆ ಅಂತ ಪಶ್ಚಿಮ ವಿಭಾಗ ಡಿಸಿಪಿ ಯತೀಶ್ ಹೇಳಿದ್ದಾರೆ. ನಿನ್ನೆ ರಾತ್ರಿ ಇದೆ ಏನು ಜೆಜೆನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಓಂ ಶಕ್ತಿ ಮೆರವಣಿಗೆ ಹೋಗ್ತಿದ್ದಂತ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದ ತನಿಖೆಯನ್ನು ನಿನ್ನೆ ರಾತ್ರಿನೇ ನಾವು ಶುರು ಮಾಡಿದ್ವಿ. ಮತ್ತೆ ಯಾರು ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಾವು ಚೆಕ್ ಮಾಡಲಾಗಿ 3 ಜನ ಅಪ್ರಾಪ್ತ ಬಾಲಕರು ಒಂದು ಸಂದರ್ಭದಲ್ಲಿ ಅಲ್ಲಿದ್ದು ಮತ್ತು ಈ ಕಲ್ಲು ತೂರಾಟಕ್ಕೆ ಕಾರಣ ಆಗಿರೋ ಒಂದು ಮಾಹಿತಿ ಮೇರೆಗೆ ಅವ್ರ 3 ಜನನ ನಾವು ಪಿಕ್ ಮಾಡಿದ್ದೀವಿ. ಮತ್ತೆ ಈಗ ತನಿಖೆ ಮುಂದುವರೆದಿದೆ. ನಾವು ಹಿಂದೂಗಳಾಗಿ ಹುಟ್ಟಿದ್ದೇ ತಪ್ಪ, ಹಿಂದೂಗಳಾಗಿ ಹುಟ್ಟಿದ್ದೇ ತಪ್ಪ ಅನ್ನೋ ಮಟ್ಟಿಗೆ ಆಗ್ಬಿಟ್ಟಿದೆ ಈಗ. ನಾವು ಎಷ್ಟೇ ಶಾಂತಿ ರೀತಿಯಿಂದ ಇದ್ರೂ ಇಂಥ ಕೃತ್ಯ ಆದಾಗ ಎಲ್ಲೋ ಮನಸ್ಸಿಗೆ ಬಹಳ ನೋವಾಗುತ್ತೆ. ನಾವು ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಮಾಡಬಾರ್ದ ಅಥವಾ ಆಧ್ಯಾತ್ಮಿಕವಾಗಿ ಇರಬಾರ್ದ ಅನ್ನೋ ಒಂದು ನೋವು ನಮ್ಮಲ್ಲೇ ಉಟ್ಕೊಳ್ಳುತ್ತೆ ಸರ್. ಸೂಕ್ತವಾದಂಥ ನಮಗೆ ಒಂದು ರಕ್ಷಣೆ ಕೊಡಬೇಕು. ನಮ್ಮ ಆಧ್ಯಾತ್ಮಿಕ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮಕ್ಕೆ ಮೊದಲು ಅವರು ಲೈಸೆನ್ಸ್ ಮಾಡಿ ಪರ್ಮಿಷನ್ ತಗೊಂಡಿದ್ದೀರಾ ಅದು ಇದು ಎಲ್ಲ ಕೇಳ್ತಾರೆ. ಪರ್ಮಿಷನ್ ಸರಿ ನಾವು ಮಾಡ್ತೀವಿ. ಅದೇ ರೀತಿ ಈ ಥರ ಕಾರ್ಯಕ್ರಮ ಪದೇ ಆಗುತ್ತೆ. ಅವ್ರಿಗೆ ಇಂಟೆಲಿಜೆನ್ಸಿ ಅನ್ನೋದು ಇರಬೇಕಾದ್ರೆ ಅದನ್ನೆಲ್ಲ ಸ್ವಲ್ಪ ಸ್ಟೇಷನ್ ಮತ್ತು ಅದನ್ನು ನಿಭಾಯಿಸೋ ಶಕ್ತಿ ಅವರು ಹೆಚ್ಚಿಸ್ಕೋಬೇಕು. ಮತ್ತೆ ಇಂಥ ದುರ್ಘಟನೆಗಳು ಆಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶ ಇದೆ ಸರ್. ಚಾಮರಾಜಪೇಟೆಯಲ್ಲಿ ಹಿಂದೂಗಳೇ ಟಾರ್ಗೆಟ್. ಇಡೀ ರಾಜ್ಯದಲ್ಲಿ ಈ ಥರದ ಒಂದು ಕಿಡಿಗೇಡಿಗಳಿಗೆ ಈ ಒಂದು ಸರ್ಕಾರ ಪ್ರೋತ್ಸಾಹ ಕೊಡ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಯಾಕೆ ಅಂತ ಹೇಳಿದ್ರೆ ಹಿಂದೆ ನಮ್ಮ ಸರ್ಕಾರಗಳಿದ್ದಾಗ ಇಂಥವ್ರನ್ನೆಲ್ಲ ಯಾರೂ ಕೂಡ ಬಾಲ ಬಿಚ್ಚಕ್ಕೆ ಬಿಡ್ತಿರ್ಲಿಲ್ಲ. ಆದರೆ ಇವತ್ತು ಈ ಸರ್ಕಾರದಲ್ಲಿ ಒಂದು ಮೃದು ಧೋರಣೆ ಏನೊಂದು ಓಲೈಕೆ ಒಂದು ರಾಜಕಾರಣ ಮಾಡ್ಕೊಂಡಿದ್ದಾರೆ. ಅದಕ್ಕೇನೆ ಜನ ಇವತ್ತು ಈ ಥರದ್ದು ಮಾಡಿದ್ರು ಕೂಡ ನಮಗೇನು ಶಿಕ್ಷೆ ಇಲ್ಲ. ಈಗಾಗಲೇ ಅವ್ರನ್ನೆಲ್ಲರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಅದೇ ಕಾನೂನು ಪ್ರಕಾರ ಏನು ಕ್ರಮ ತಗೋಳ್ತೀವಿ. ಯಾಕೆಂದರೆ ಈಗ ಅವರು 17, 15, 16 ವರ್ಷದವರು. ಅವರಿಗೆ ಎನ್ಕ್ವೈರಿ ಮಾಡಿ ಯಾರು ಪ್ರಚೋದನೆ ಮಾಡಿದ್ದಾರೆ ಅಥವಾ ಹೇಗಾಗಿದೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಆಮೇಲೆ ಕ್ರಮ ತಗೊಳ್ತೀವಿ. ಚಾಮರಾಜಪೇಟೆ ಇಡೀ ಬೆಂಗಳೂರು ಸಿಟಿಗೆ ಕ್ರೈಮ್ ಕ್ಯಾಪಿಟಲ್ ಆಗಿರೋದು. ಕ್ರೈಮ್ ಇಲ್ಲಿ ಸಿಗೋವಷ್ಟು ಗಾಂಜಾ, ಇಲ್ಲಿ ಸಿಗೋವಷ್ಟು ಮೊಬೈಲ್ ಕಳ್ಳತನದ ಸ್ಪೇರ್ ಪಾರ್ಟ್ಸು, ಇಲ್ಲಿ ಸಿಗೋವಷ್ಟು ನಿಮಗೆ ವೆಹಿಕಲ್ ಸ್ಪೇರ್ ಪಾರ್ಟ್ಸು, IT ಸ್ಪೇರ್ ಎಲ್ಲದಕ್ಕೂ ಕುಮ್ಮಕ್ಕೂ ಇಲ್ಲಿ ಲೋಕಲ್ MLAನೇ ಕೊಡ್ತಾ ಇರೋದು. ಹಿ ಹಸ್ ಡೆವಲಪ್ಡ್ ಹೋಲ್ ಗ್ಯಾಂಗ್ ಆಫ್ ಕ್ರಿಮಿನಲ್ಸ್ ಓವರ್ ಹಿಯರ್. ಆ ಎಂಟೈರ್ ಕ್ರಿಮಿನಲ್ ಗ್ಯಾಂಗ್ಗೆ ಚಾಮರಾಜಪೇಟೆ ನಡೆಸ್ತಾ ಇದೆ ಹೊರತು ಅಮಾಯಕರಲ್ಲಿ ಸಫರ್ ಆಗ್ತಾ ಇದ್ದಾರೆ. ಅಪ್ರಾಪ್ತರನ್ನ ವಶಕ್ಕೆ ಪಡೆದಿರುವ ಪೊಲೀಸರು ಗ್ರಿಲ್ ನಡೆಸುತ್ತಿದ್ದಾರೆ. ಜೆಜೆಆರ್ ನಗರದಲ್ಲಿ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಕಣ್ಗಾವಲು ಹಾಕಲಾಗಿದೆ. ಕಲ್ಲು ತೂರಿದ ಕ್ರಿಮಿಗಳ ವಿರುದ್ಧ ಹಿಂದೂ ಸಂಘಟನೆಗಳು ಸಿಡಿದೆದ್ದಿದ್ದು ಚಾಮರಾಜಪೇಟೆ ಬೂದಿ ಮುಚ್ಚಿದ ಕೆಂಡದಂತಿದೆ. 3 ಜನರನ್ನ ಏನು ವಶಕ್ಕೆ ಪಡೆದುಕೊಂಡಿದ್ದಾರೆ, ಆ ವಶಕ್ಕೆ ಪಡೆದಂತಹ ವ್ಯಕ್ತಿಗಳನ್ನ ವಿಚಾರಣೆಯನ್ನ ಮಾಡಿ, ಅಂದ್ರೆ ಆ ಬಾಲಕರನ್ನ ವಿಚಾರಣೆಯನ್ನ ಮಾಡಿ ಇನ್ನೂ ಯಾರಾದರೂ ಈ ಒಂದು ಪ್ರಕರಣದಲ್ಲಿ ಇದ್ದಾರಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ತನಿಖೆ ಈಗಾಗಲೇ ಮುಂದುವರೆದಿದೆ. ಕ್ಯಾಮ್ರಾಮನ್ ಮಂಜು ಜೊತೆ ಅಭಿಷೇಕ್ ಜೈಶಂಕರ್, ರಿಪಬ್ಲಿಕ್ ಕನ್ನಡ.
ಇನ್ನು JJR ನಗರದಲ್ಲಿ ಈಗಾಗಲೇ ಆಗಿರುವಂತಹ ಆ ಒಂದು ಘಟನೆ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಓಂ ಶಕ್ತಿ ಮೆರವಣಿಗೆ ಮೇಲೆ ಕಲ್ಲು ತೂರಿರುವಂತಹ ಆ ಒಂದು ಘಟನೆ ಹಿಂದೂ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಮೇಲಿಂದ ಮೇಲೆ ಈ ರೀತಿಯ ಘಟನೆಗಳು ಆಗ್ತಾ ಇರೋದಕ್ಕೆ ಬಿಜೆಪಿಯು ಕೂಡ ನಿಗಿ ಕೆಂಡಾಗಿದೆ. ಈ ವಿಚಾರವಾಗಿ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಬರೋಣ. ಯಾರು ಪ್ರಚೋದನೆ ಮಾಡಿದ್ದಾರೆ ಅಥವಾ ಹೇಗಾಗಿದೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಆಮೇಲೆ ಕ್ರಮ ತಗೊಳ್ತೀವಿ. ಓಲೈಕೆ ರಾಜಕಾರಣದಿಂದ ಇಂತಹ ಕಿಡಿಗೇಡಿಗಳು ಹೆಚ್ಚಿನ ಶಕ್ತಿ ಕೊಟ್ಟಂಗಾಗಿದೆ. ಹಿಂದೂಗಳಾಗಿ ಹುಟ್ಟಿದ್ದೇ ತಪ್ಪ ಅನ್ನೋ ಮಟ್ಟಿಗೆ ಆಗ್ಬಿಟ್ಟಿದೆ ಈಗ. ಓಂ ಶಕ್ತಿ ಮಾಲಾಧಾರಿಗಳಿಗೆ ಕಲ್ಲೇಟು ಪ್ರಕರಣ, ಶಂಕಿತ ಮೂವರಿಗೆ ಪೊಲೀಸರಿಂದ ವಿಚಾರಣೆ. ಓಂ ಶಕ್ತಿ ಮಾಲಾಧಾರಿಗಳಿಗೆ ಕಲ್ಲು ತೂರಿದ ಕಿಡಿಗೇಡಿಗಳ ವಿರುದ್ಧ ಹಿಂದೂಪರ ಸಂಘಟನೆಗಳು ಸಿಡಿದೆದ್ದಿವೆ. ಕ್ರಿಮಿಗಳ ವಿರುದ್ಧ ರೋಷಾಗ್ನಿ ಸ್ಫೋಟ ಆಗಿದೆ. JJR ನಗರ ಠಾಣೆ ಮುಂದೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಚಾಮರಾಜಪೇಟೆ JJR ನಗರ ಬೂದಿ ಮುಚ್ಚಿದ ಕೆಂಡದಂತಿದೆ. ಹಿಂದೂಗಳಾಗಿ ಹುಟ್ಟಿದ್ದೇ ತಪ್ಪ ಅಂತ ಅರ್ಚಕರು ಕಿಡಿಕಾರಿದ್ದಾರೆ. ಕಲ್ಲು ತೂರಿದ ಮೂವರು ಅಪ್ರಾಪ್ತರನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. JJR ನಗರ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಪಹರೆ ಹಾಕಲಾಗಿದೆ. ಮತ್ತೆ 3 KSRP ತುಕಡಿ ನಿಯೋಜಿಸಲಾಗಿದೆ. ಠಾಣೆ ಹಾಗೂ ಘಟನಾ ಸ್ಥಳದಲ್ಲಿ ಭದ್ರತೆ ಒದಗಿಸಲಾಗಿದೆ. ರಾತ್ರೋರಾತ್ರಿ ಪೊಲೀಸರು ಕೂಡ ಸಾಕಷ್ಟು ಒಂದು ರಾತ್ರಿಯನ್ನ ಕಾರ್ಯಾಚರಣೆಯನ್ನ ನಡೆಸಿ 3 ಜನ ಅಪ್ರಾಪ್ತರನ್ನ ಈಗಾಗಲೇ ಬಂಧನವನ್ನ ಮಾಡಲಾಗಿರುವಂತ ಪ್ರಾಥಮಿಕ ಮಾಹಿತಿ ಆಧಾರದ ಮೇಲೆ ಮೂವರು ವಶಕ್ಕೆ ಪಡೆಯಲಾಗಿದ್ದು ತನಿಖೆ ನಡೆಸಲಾಗ್ತಾ ಇದೆ ಅಂತ ಪಶ್ಚಿಮ ವಿಭಾಗ DCP ಯತೀಶ್ ಹೇಳಿದ್ದಾರೆ. ನಿನ್ನೆ ರಾತ್ರಿ ಇದೆ ಏನು JJ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಓಂ ಶಕ್ತಿ ಮೆರವಣಿಗೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದ ತನಿಖೆನ ನಿನ್ನೆ ರಾತ್ರಿನೇ ನಾವು ಶುರು ಮಾಡಿದ್ವಿ. ಮತ್ತೆ ಯಾರು ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಾವು ಚೆಕ್ ಮಾಡಲಾಗಿ 3 ಜನ ಅಪ್ರಾಪ್ತ ಬಾಲಕರು ಒಂದು ಸಂದರ್ಭದಲ್ಲಿ ಅಲ್ಲಿದ್ದು ಮತ್ತು ಈ ಕಲ್ಲು ತೂರಾಟಕ್ಕೆ ಕಾರಣ ಆಗಿರೋ ಒಂದು ಮಾಹಿತಿ ಮೇರೆಗೆ ಅವ್ರ 3 ಜನನ ನಾವು ಪಿಕ್ ಮಾಡಿದ್ದೀವಿ. ಮತ್ತೆ ಈಗ ತನಿಖೆ ಮುಂದುವರೆದಿದೆ. ನಾವು ಹಿಂದೂಗಳಾಗಿ ಹುಟ್ಟಿದ್ದೇ ತಪ್ಪ, ಹಿಂದೂಗಳಾಗಿ ಹುಟ್ಟಿದ್ದೇ ತಪ್ಪ ಅನ್ನೋ ಮಟ್ಟಿಗೆ ಆಗ್ಬಿಟ್ಟಿದೆ ಈಗ. ನಾವು ಎಷ್ಟೇ ಶಾಂತಿ ರೀತಿಯಿಂದ ಇದ್ರೂ ಇಂಥ ಕೃತ್ಯ ಆದಾಗ ಎಲ್ಲೋ ಮನಸ್ಸಿಗೆ ಬಹಳ ನೋವಾಗುತ್ತೆ. ನಾವು ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಮಾಡಬಾರ್ದ ಅಥವಾ ಆಧ್ಯಾತ್ಮಿಕವಾಗಿ ಇರಬಾರ್ದ ಅನ್ನೋ ಒಂದು ನೋವು ನಮ್ಮಲ್ಲೇ ಉಟ್ಕೊಳ್ಳುತ್ತೆ ಸರ್. ಸೂಕ್ತವಾದಂಥ ನಮಗೆ ಒಂದು ರಕ್ಷಣೆ ಕೊಡಬೇಕು. ನಮ್ಮ ಆಧ್ಯಾತ್ಮಿಕ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮಕ್ಕೆ ಮೊದಲು ಅವರು ಲೈಸೆನ್ಸ್ ಮಾಡಿ ಪರ್ಮಿಷನ್ ತಗೊಂಡಿದ್ದೀರಾ ಅದು ಇದು ಎಲ್ಲ ಕೇಳ್ತಾರೆ. ಪರ್ಮಿಷನ್ ಸರಿ ನಾವು ಮಾಡ್ತೀವಿ. ಅದೇ ರೀತಿ ಈ ಥರ ಕಾರ್ಯಕ್ರಮ ಪದೇ ಆಗುತ್ತೆ. ಅವ್ರಿಗೆ ಇಂಟೆಲಿಜೆನ್ಸಿ ಅನ್ನೋದು ಇರಬೇಕಾದ್ರೆ ಅದನ್ನೆಲ್ಲ ಸ್ವಲ್ಪ ಸ್ಟೇಷನ್ ಮತ್ತು ಅದನ್ನು ನಿಭಾಯಿಸೋ ಶಕ್ತಿ ಅವರು ಹೆಚ್ಚಿಸ್ಕೋಬೇಕು. ಮತ್ತೆ ಇಂಥ ದುರ್ಘಟನೆಗಳು ಆಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶ ಇದೆ ಸರ್. ಚಾಮರಾಜಪೇಟೆಯಲ್ಲಿ ಹಿಂದೂಗಳೇ ಟಾರ್ಗೆಟ್. ಇಡೀ ರಾಜ್ಯದಲ್ಲಿ ಈ ಥರದ ಒಂದು ಕಿಡಿಗೇಡಿಗಳಿಗೆ ಈ ಒಂದು ಸರ್ಕಾರ ಪ್ರೋತ್ಸಾಹ ಕೊಡ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಯಾಕೆ ಅಂತ ಹೇಳಿದ್ರೆ ಹಿಂದೆ ನಮ್ಮ ಸರ್ಕಾರಗಳಿದ್ದಾಗ ಇಂಥವ್ರನ್ನೆಲ್ಲ ಯಾರೂ ಕೂಡ ಬಾಲ ಬಿಚ್ಚಕ್ಕೆ ಬಿಡ್ತಿರ್ಲಿಲ್ಲ. ಆದರೆ ಇವತ್ತು ಈ ಸರ್ಕಾರದಲ್ಲಿ ಒಂದು ಮೃದು ಧೋರಣೆ ಏನೊಂದು ಓಲೈಕೆ ಒಂದು ರಾಜಕಾರಣ ಮಾಡ್ಕೊಂಡಿದ್ದಾರೆ. ಅದಕ್ಕೇನೆ ಜನ ಇವತ್ತು ಈ ಥರದ್ದು ಮಾಡಿದ್ರು ಕೂಡ ನಮಗೇನು ಶಿಕ್ಷೆ ಇಲ್ಲ. ಈಗಾಗಲೇ ಅವ್ರನ್ನೆಲ್ಲರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಅದೇ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ತಗೊಳ್ತೀವಿ. ಯಾಕೆಂದರೆ ಈಗ ಅವರು 17, 15, 16 ವರ್ಷದವರು. ಅವರಿಗೆ ಎನ್ಕ್ವೈರಿ ಮಾಡಿ ಯಾರು ಪ್ರಚೋದನೆ ಮಾಡಿದ್ದಾರೆ ಅಥವಾ ಹೇಗಾಗಿದೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಆಮೇಲೆ ಕ್ರಮ ತಗೊಳ್ತೀವಿ. ಚಾಮರಾಜಪೇಟೆ ಇಡೀ ಬೆಂಗಳೂರು ಸಿಟಿಗೆ ಕ್ರೈಮ್ ಕ್ಯಾಪಿಟಲ್ ಆಗಿರೋದು. ಕ್ರೈಮ್ ಇಲ್ಲಿ ಸಿಗೋವಷ್ಟು ಗಾಂಜಾ, ಇಲ್ಲಿ ಸಿಗೋವಷ್ಟು ಮೊಬೈಲ್ ಕಳ್ಳತನದ ಸ್ಪೇರ್ ಪಾರ್ಟ್ಸು, ಇಲ್ಲಿ ಸಿಗೋವಷ್ಟು ನಿಮಗೆ ವೆಹಿಕಲ್ ಸ್ಪೇರ್ ಪಾರ್ಟ್ಸು, IT ಸ್ಪೇರ್, ಎಲ್ಲದಕ್ಕೂ ಕುಮ್ಮಕ್ಕೂ ಇಲ್ಲಿ ಲೋಕಲ್ MLAನೇ ಕೊಡ್ತಾ ಇರೋದು. ಹಿ ಹಸ್ ಡೆವಲಪ್ಡ್ ಹೋಲ್ ಗ್ಯಾಂಗ್ ಆಫ್ ಕ್ರಿಮಿನಲ್ಸ್ ಓವರ್ ಹಿಯರ್. ಆ ಎಂಟೈರ್ ಕ್ರಿಮಿನಲ್ ಗ್ಯಾಂಗ್ಗೆ ಚಾಮರಾಜಪೇಟೆ ನಡೆಸ್ತಾ ಇದೆ ಹೊರತು ಅಮಾಯಕರಲ್ಲಿ ಸಫರ್ ಆಗ್ತಾ ಇದ್ದಾರೆ. ಅಪ್ರಾಪ್ತರನ್ನ ವಶಕ್ಕೆ ಪಡೆದಿರುವ ಪೊಲೀಸರು ಗ್ರಿಲ್ ನಡೆಸುತ್ತಿದ್ದಾರೆ. JJR ನಗರದಲ್ಲಿ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಕಣ್ಗಾವಲು ಹಾಕಲಾಗಿದೆ. ಕಲ್ಲು ತೂರಿದ ಕ್ರಿಮಿಗಳ ವಿರುದ್ಧ ಹಿಂದೂ ಸಂಘಟನೆಗಳು ಸಿಡಿದೆದ್ದಿದ್ದು ಚಾಮರಾಜಪೇಟೆ ಬೂದಿ ಮುಚ್ಚಿದ ಕೆಂಡದಂತಿದೆ. 3 ಜನರನ್ನ ಏನು ವಶಕ್ಕೆ ಪಡೆದುಕೊಂಡಿದ್ದಾರೆ, ಆ ವಶಕ್ಕೆ ಪಡೆದಂತಹ ವ್ಯಕ್ತಿಗಳನ್ನ ವಿಚಾರಣೆಯನ್ನ ಮಾಡಿ, ಅಂದ್ರೆ ಆ ಬಾಲಕರನ್ನ ವಿಚಾರಣೆಯನ್ನ ಮಾಡಿ ಇನ್ನೂ ಯಾರಾದರೂ ಈ ಒಂದು ಪ್ರಕರಣದಲ್ಲಿ ಇದ್ದಾರಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ತನಿಖೆ ಈಗಾಗಲೇ ಮುಂದುವರೆದಿದೆ. ಕ್ಯಾಮರಾಮನ್ ಮಂಜು ಜೊತೆ ಅಭಿಷೇಕ್ ಜೈಶಂಕರ್, ರಿಪಬ್ಲಿಕ್ ಕನ್ನಡ.